ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇವು ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್. ಸೊ ಈಗ ಆಲ್ರೆಡಿ ನಾವು ಪಾರ್ಟ್ 5 ನಾವು ಸಾಲ್ವ್ ಮಾಡೀವಿ. ಸೊ ಇದು ಪಾರ್ಟ್ 6. ಈ ಪಾರ್ಟ್ 6 ಅಲ್ಲಿ ಇರುವಂತಹ ಕ್ವಶನ್, ಫೈಂಡ್ ದ 21st ಟರ್ಮ್ ಆಫ್ ದ AP whose first two terms are -3 and 4 is. ಸೊ ಇದೇನು ಅಂತ ಪರಿ ಏನು ಡಿಫಿಕಲ್ಟಿ ಇಲ್ಲ. ಸೊ ಫೈಂಡ್ ದ ಫಸ್ಟ್ 21st term of the AP. So 21st term is denoted by A21 is equal to question mark. 21st term 21ನೇ ಪದ, 21st term is question mark. 21ನೇ ಪದ ಏನೈತಿ, question mark ಐತಿ, ರೈಟ್. Whose first two terms are -3 and -4. First two terms means first term A or A1 ಎಷ್ಟೈತಿ, -3. First two terms and second term they given 4. A2 ಕೊಟ್ಟನ, 4 ಕೊಟ್ಟನ, A ಕೊಟ್ಟನ, -3 ಕೊಟ್ಟನ. ಸೊ ನಮಗ ಈ 21st ಟರ್ಮ್ ಬೇಕಂತಂದ್ರ 21st ಟರ್ಮ್ ಕ್ಯಾನ್ ಬಿ ರಿಟನ್ ಆಸ್ 21 ಐತಂದ್ರ ಒಂದು ಲೆಸ್ ಮಾಡಿ 20D ಅಂತ ಬರ್ಕೋತೀವಿ. A + 20D is equal to question mark. ಸೊ ಎಲ್ಲ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರಿ ಅಂತಂದ್ರೆ ಇದು ಅರ್ಥ ಆಕೈತಿ. ಈ 21 ಇದ್ರೆ ಒಂದು ಲೆಸ್ ಮಾಡಿ 20D ಅಂತ ತಗೋತೀವಿ. ಸೊ ನೆಕ್ಸ್ಟ್, ಸೊ ಹಂಗಾರೆ ಇವಾಗ A ವ್ಯಾಲ್ಯೂ -3 ಐತಿ, A2 ವ್ಯಾಲ್ಯೂ 4 ಐತಿ. ಸೊ A2 ಕ್ಯಾನ್ ಬಿ ರಿಟನ್ ಆಸ್ A + D, 1D. ಇಲ್ಲಿ 2 ಐತಂದ್ರ ಒಂದು ಲೆಸ್ ಮಾಡ್ತೇವೆ, 2 ಒಳಗೆ 1 ಹೋದ್ರೆ 1D. ಇಲ್ಲಿ 21 ಇದ್ರೆ 20D ಅಂತ ಬರ್ಕೊಂಡಿರ್ತೀವಿ. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ A ವ್ಯಾಲ್ಯೂ -3 ಐತಲ್ಲ, ಸೊ ಇನ್ ದ ಪ್ಲೇಸ್ ಆಫ್ A -3 + D ಆಸ್ ಇಟ್ is equal to 4 as it is. So D ಇಲ್ಲೇ ಇಟ್ಕೊರಿ, 4 ಇಲ್ಲೇ ಇಟ್ಕೊರಿ. If you take -4 that side, that becomes +3. If you take -3 that side, that becomes +3. So 4 + 3 is equal to 7. D value 7 and A value -3. A value -3. This is the already given A value -3. So now we have to find A + 20D. ನಾವು ಫೈಂಡ್ ಮಾಡ್ಕೋಬೇಕಾಗಿರೋದು A + 20D ನ ಫೈಂಡ್ ಮಾಡ್ಕೋಬೇಕು. ಸೊ ಇನ್ ದ ಪ್ಲೇಸ್ ಆಫ್ A ಏನ್ ಸಬ್ಸ್ಟಿಟ್ಯೂಷನ್ ಮಾಡೋಣ, -3 ಐತಿ, -3 ಸಬ್ಸ್ಟಿಟ್ಯೂಷನ್ ಮಾಡ್ರಿ, ಪ್ಲಸ್ ಆಸ್ ಇಟ್ ಈಸ್ 20 ಆಸ್ ಇಟ್ ಈಸ್. ಇನ್ ದ ಪ್ಲೇಸ್ ಆಫ್ D ವ್ಯಾಲ್ಯೂ ಏನೈತಿ, 7 ಐತಿ. ಸೊ 7 ಬರೀರಿ. ಸೊ ಇದೆಷ್ಟಕ್ಕೈತಿ, 7 2 14, 140. ದಿಸ್ ಇಸ್ -3. ವಿ ಗೆಟ್ 140 ಒಳಗ 3 ಸಬ್ಟ್ರಾಕ್ಟ್ ಮಾಡಿದ್ರೆ 137 + 137 ಆಗ್ತೈತಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್. Right on. This is what A + 20D. A + 20D is nothing but A21 and the 21st term is 137. This is the question. So ಇದು ನಿಮಗೆಲ್ಲ 1 ಮಾರ್ಕ್ಸ್ ಕೇಳಬಹುದು or 2 ಮಾರ್ಕ್ಸ್ ಕೇಳಬಹುದು, ಈ ತರ ಕ್ವೆಶ್ಚನ್ಸ್, ರೈಟ್. ಸೊ ಈಗ ಮುಂದಿನ ಕ್ವೆಶ್ಚನ್, the next question is, if the second term of the AP is 13. ಸ್ವಲ್ಪ ಸೇಮ್ ಕ್ಯಾಟಗರಿ ಒಳಗೆ ಬರ್ತವೆ. Second term of the AP is 13. So A2 can be written as 13. Second term is denoted by A2. Second term is 13. So A2 can be written as A + D. 2 ಇದ್ರೆ ಒಂದು ಲೆಸ್ ಮಾಡ್ತೀವಿ, 13 ಅಂತ ಬರ್ಕೊಂಡ್ಬಿಟ್ರಿ. ನೆಕ್ಸ್ಟ್, and fifth term is 25. Fifth term is denoted by A5. So A5 is equal to 25. So A5 can be written as A + 4D. A5 ಏನ್ ಬರ್ಕೋಬಹುದು, A + 4D ಅಂತ ಬರ್ಕೋಬಹುದು. 5 ಇದ್ರೆ ಒಂದು ಲೆಸ್ ಮಾಡ್ತೀವಿ, 4D ಅಂತ ಬರ್ಕೋತೀವಿ, is equal to 25. ಇಲ್ಲ ಅಂದ್ರೆ ನೀವೇನ್ ಮಾಡ್ಕೋಬೇಕಾಗಿತ್ತು, ಮತ್ತೆ ಏನ್ ಈಕ್ವಲ್ ಟು A + n - 1 × D ಬರ್ಕೊಂಡು A5 ಅಂದ್ರೆ A5 is equal to A + 5 - in the place of n 5 - 1 D is equal to A5 is equal to A + 5 - 1 4D. ಸೊ ಈ ರೀತಿ 3 ಸ್ಟೆಪ್ಸ್ ಅನ್ನ ಯೂಸ್ ಮಾಡೋ ಬದಲಿ ಡೈರೆಕ್ಟ್ ಆಗಿ ಒಂದ ಸ್ಟೆಪ್ ಅನ್ನ ನಾವು ಬರ್ಕೋಬಹುದು. A5 ನ A + 4D ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. ಹೆಂಗ, 5 ಇದ್ರೆ ಒಂದು ಲೆಸ್ ಮಾಡಿ ಬರ್ಕೋತೀವಿ, ರೈಟ್. ಸೊ ಹಾಗಾದ್ರೆ ಈಗ ಈ 2 ಈಕ್ವೇಶನ್ಸ್ ನಮ್ಗೆ ಸಿಕ್ಕು. ಈಗ 2 ಈಕ್ವೇಶನ್ಸ್ ಸಿಕ್ಕರೆ ಮುಂದೆ ಏನ್ ಕೊಟ್ಟಿದ್ದ ನಮ್ಗೆ, ವಾಟ್ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ 7th ಟರ್ಮ್. ವಾಟ್ ಈಸ್ ದ 7th ಟರ್ಮ್ ಅಂದ್ರೆ A7 is equal to question mark. A7 is equal to question mark. What is the 7th term? ಸೊ ಇಲ್ಲಿ ನಮ್ಗೆ ಇಲ್ಲೊಂದು ಇಕ್ವೇಶನ್ ಐತಿ, ಇಲ್ಲೊಂದು ಇಕ್ವೇಶನ್ ಐತಿ. ಸೊ ನಿಮ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ನಿಮ್ಗೆ ಗೊತ್ತಿತ್ತು ಅಂತಂದ್ರ ಏನ್ ಮಾಡ್ರಿ, ಸಿಂಪಲ್ ಆಗಿ ಮೇಕ್ ಇಟ್ ಇಕ್ವೇಶನ್ ನಂಬರ್ 1 and make it equation number 2. So if from equation 1 and 2, from equation 1 and 2, so ನಿಮ್ಗೆ equation 1 2 ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಮಾಡ್ತಿದಿರಲ್ಲ ಎಲಿಮಿನೇಷನ್ ಮೆಥಡ್, ಸೊ ಆ ರೀತಿ ನಾವು ಮಾಡಬಹುದು. ಸೊ ಹಂಗಾರೆ equation 1 is A + D is equal to 13 and equation 2 is A + 4D is equal to 25.
5. ಸೊ ಆಮೇಲೆ ಏನ್ ಮಾಡ್ತಿದ್ರಿ, ಲೈನ್ ಹೊಡಿತಿದ್ರಿ. ಸೊ ಅದಾದ್ಮೇಲೆ ಇಲ್ಲಿ ಎರಡು ಕಡೆ ಎ ಕೊಯಿಫಿಷಿಯಂಟ್ ಸೇಮ್ ಐತಿ, ಬಟ್ ಸೈನ್ ಸೇಮ್ ಇಲ್ಲ. ಸೊ ಸೈನ್ ಡಿಫ್ರೆಂಟ್ ಮಾಡ್ಕೋಬೇಕಲ್ಲ. ಸೊ ಪ್ಲಸ್ ಎ ಬಿಕಮ್ಸ್ ಮೈನಸ್ ಎ, ಪ್ಲಸ್ ಬಿಕಮ್ಸ್ ಮೈನಸ್, ಪ್ಲಸ್ ಬಿಕಮ್ಸ್ ಮೈನಸ್. ಸೈನ್ ಅನ್ನ ಅಲ್ಟರ್ನೇಟ್ ಮಾಡ್ಕೋತೀವಿ, ಸೈನ್ ಅನ್ನ ಚೇಂಜ್ ಮಾಡ್ಕೋತೀವಿ, ರೈಟ್. ಸೊ ಪ್ಲಸ್ ಎ ಮೈನಸ್ ಎ ಏನಾಯ್ತು ಇಲ್ಲಿ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಸೊ ನೆಕ್ಸ್ಟ್ ನಮಗೆ ಏನ್ ಸಿಕ್ತಂಗಾರ -4d ಪ್ಲಸ್ ಡಿ ಏನಾಯ್ತು -3d ಅಂತ ನಮಗೆ ಸಿಕ್ತು. ಸೊ ಹಂಗಾರ -25 ಆಮೇಲೆ 13 ಎಷ್ಟಾಯ್ತು ನಮಗೆ, -25 ಪ್ಲಸ್ 13 ಎಷ್ಟಾಯ್ತು, ಇದು 10 ಹೋದ್ರೆ 15 ಮತ್ತೆ ಮೇಲೆ ಒಂದು -12 ಆಯ್ತು, -12 ಆನ್ಸರ್ ಬಂತು. ಸೊ ಹಂಗ ಡಿ ಈಸ್ ಈಕ್ವಲ್ ಟು ಏನ್ ಸಿಕ್ತು ನಮ್ಗೆ, ಹಂಗಾರೆ ಇವಾಗ -12 ಇಲ್ಲೇ ಇಟ್ಕೋ, ಇದನ್ನ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ 3 ಮತ್ತೆ ಡಿ ಇಬ್ಬರ ನಡುವೆ ಏನೈತಿ, ಇಂಟು ಇರ್ತೈತಿ. ಸೊ ಆ ಕಡೆ ಹೋದ್ರೆ ಡಿವೈಡ್ ಬೈ -3 ಆಕೈತಿ. ನಾ ಅವಾಗಲೇ ಮುಂಚೆನೆ ಹೇಳೀನಿ, ಪ್ರತಿ ವಿಡಿಯೋ ಒಳಗೆ ಹೇಳ್ತಿರ್ತೀನಿ. ಸೊ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ in between these two terms here multiplication is there. So if you take -3, that's it, that becomes divided by -3. So minus minus get cancel, 3 1s are 3 4s are. So next d is equal to, we get 4. D is equal to what, 4 ಅಂತ ನಮಗೆ ಸಿಕ್ತು. ಡಿ ವ್ಯಾಲ್ಯೂ 4 ಸಿಕ್ತು. ಸೊ ಡಿ ವ್ಯಾಲ್ಯೂ 4 ಸಿಕ್ಕ ಮೇಲೆ ನಾವೇನ್ ಮಾಡ್ಕೋಬೇಕಂಗಾರೆ, ಈಗ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಎ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ d is equal to 4 in equation 1 ಒಳಗ ಸಬ್ಸ್ಟಿಟ್ಯೂಷನ್ ಮಾಡು. ಇಕ್ವೇಶನ್ 1 ಏನೈತೆ ನಮ್ದು, a plus d is equal to 13 ಅಂತ ಐತಿ, a plus d is equal to 13 ಅಂತ ಐತಿ. ಸೊ ಡಿ ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡು. a as it is, d value 4 is equal to 13. So a is equal to, if you take +4 that side, that becomes -4. So 13 ಒಳಗ 4 ಹೋದ್ರೆ ಎಷ್ಟು ಬರ್ತೈತಿ ನಮ್ಗ, 13 ಒಳಗ 4 ಹೋದ್ರೆ 9 ಬರ್ತೈತಿ. a ವ್ಯಾಲ್ಯೂ ಒಟ್ಟು 9. ಈ +4 ಆ ಕಡೆ ಕಟ್ಕೊಂಡು ಹೋದ್ರೆ -4 ಆಕೈತಿ. ಸೊ 13 ಒಳಗೆ 4 ಹೋದ್ರೆ 9 ಸಿಗ್ತೈತಿ. ಸೊ ನಮಗೇನ್ ಬೇಕಾಗೈತಿ, a7 ಬೇಕಾಗೈತಿ. ಸೊ a7 ಅಂತಂದ್ರೆ a7 ಕ್ಯಾನ್ ಬಿ ರಿಟನ್ ಆಸ್ a plus 6d. 7 ಇದ್ರೆ ಒಂದ್ ಲೆಸ್ ಮಾಡ್ತೀನಿ, 6d ಅಂತ ಬರ್ಕೋತೀನಿ. ಸೊ ಇಸ್ ಈಕ್ವಲ್ ಟು a ವ್ಯಾಲ್ಯೂ 9, 6 ಆಸ್ ಇಟ್ ಇಸ್, ಇನ್ ದ ಪ್ಲೇಸ್ ಆಫ್ d 4. ಸೊ ಎಷ್ಟಾಕೈತಿ ಹಂಗಾರೆ, 9 ಆಸ್ ಇಟ್ ಈಸ್, 6 4s 24 ಪ್ಲಸ್ ಇದೊಂದು 9, ಟೋಟಲ್ ಎಷ್ಟಾಕೈತಿ 24 34 33 ಆಕೈತಿ. ಸೊ a7 is equal to 33. ದಿಸ್ ಇಸ್ ದ ಸೊಲ್ಯೂಷನ್. ಸೊ ಇವೆರಡು ಕ್ವಶನ್ ನಿಮ್ಗೆ, ಒಂದೆರಡು ಹೊರಗಿನ ಕ್ವಶನ್ ಇವು ಅಷ್ಟೇ ನಾರ್ಮಲ್ ಲೆವೆಲ್ ಇದಾವ, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚಲೋ ಕ್ವಶನ್ ಅನ್ನ ಟ್ರೈ ಮಾಡೋಣ ಅಂತ. ಓಕೆ ರೈಟ್. जीरो से कर रीस्टार्ट, 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 रीस्टार्ट. एक बारी में खेल देखा, फेल कर गई मारा मारी, पासा फेंका माथा टेका हारा, फिर भी दूजी बारी, दो बारी माथा मारी में कर ली पूरी तैयारी, तीजी बारी सब पे भारी, सीधा मैंने बाजी मारी, फिर से करना सीखा, फिर से करना होगा, छोटी सी बत्ती के नीचे पुस्तक लेके धरना होगा, ना नसीबों की बातें ना गरीबों की, राजा रंग सारे हारे, वाट लगी उम्मीदों की, उम्मीदों पे पानी फिरते देखा अपनी आंखों से, गिरते पानी के दरिया से भिड़ गए लड़ गए रातों से, टापू दे ये टाप अपने चप्पू अपने हाथ, करते मरते